ದೆಹಲಿಯಲ್ಲಿ ಕಾಂಗ್ರೆಸ್ ಕ್ಯಾಬಿನೆಟ್ ಸರ್ಕಸ್ ನಡೀತಾ ಇದೆ. ಒಂದ್ ಕಡೆ ವರಿಷ್ಠರ ಭೇಟಿ ಬಳಿಕ ಈಗ ಬೆಂಗಳೂರಿನತ್ತ ಸಿಎಂ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಆದರೆ ಖರ್ಗೆ ಸೇರಿ ವರಿಷ್ಠರ ಭೇಟಿ ಮಾಡಿರುವಂತಹ ಡಿಕೆಶಿ ಅತ್ತ ದೆಹಲಿಯಲ್ಲಿ ಬೇಳೆ ಬಿಟ್ಟಿರುವಂತಹ ಸಿದ್ದರಾಮಯ್ಯ ಅವರ ಆಪ್ತರು ಒಂದ್ ಕಡೆ ಆದ್ರೆ ಪ್ರಭಾವಿಗಳಿಂದ ಡಿಸಿಎಂ ಡಿಕೆ ಪಟ್ಟಕ್ಕಾಗಿ ಅಂದ್ರೆ ಡಿಸಿಎಂಗೆ ಪಟ್ಟಕ್ಕಾಗಿ ಕಸರತ್ತನ್ನ ನಡೆಸ್ತಾ ಇರೋದು ಮತ್ತೊಂದು ಕಡೆ. ಅತ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿದ್ದರಾಮಯ್ಯ ಆಪ್ತರು ಒಂದೆಡೆ ಪ್ರಭಾವಿಗಳಿಂದ ಡಿಸಿಎಂ ಪಟ್ಟಕ್ಕಾಗಿ ಕಸರತ್ತು ನಡೀತಾ ಇದೆ. ಮತ್ತೊಂದು ಕಡೆ ಸಚಿವಾಂಶಗಳಿಂದ ಮಂತ್ರಿಗಿರಿಗೆ ಲಾಬಿಯನ್ನ ಹಾಡ್ತಾ ಇರೋದು. ಯಾರಿಗೆ ಮಿನಿಸ್ಟರ್ ಪಟ್ಟ, ಯಾರಿಗೆ ಕೋಕೆ. ದೆಹಲಿಯಲ್ಲಿ ಕಾಂಗ್ರೆಸ್ ಕ್ಯಾಬಿನೆಟ್ ಸರ್ಕಸ್ ನಡೀತಾ ಇದೆ. ಈಗ ಏನು ವರಿಷ್ಠರ ಭೇಟಿ ಬಳಿಕ ಈಗ ಬೆಂಗಳೂರಿನತ್ತ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಸದ್ಯ ಖರ್ಗೆ ಸೇರಿ ವರಿಷ್ಠರ ಭೇಟಿಯನ್ನ ಮಾಡಿರುವಂತಹ ಡಿಕೆಶಿ ಇದರ ಬೆನ್ನಲ್ಲೇ ಈಗ ದೆಹಲಿಯಲ್ಲಿ ಬೀಡ್ ಬಿಟ್ಕೊಂಡು ಸಿದ್ದರಾಮಯ್ಯನ ಆಪ್ತರು ಕೂತಿದ್ದಾರೆ. ಒಂದ್ ಕಡೆ ಪ್ರಭಾವಿಗಳಿಂದ ಡಿಸಿಎಂ ಪಟ್ಟಕ್ಕಾಗಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನಾವು ಈ ಒಂದು ಪಟ್ಟವನ್ನ ಅಥವಾ ಈ ಒಂದು ಡಿಸಿಎಂ ಸ್ಥಾನವನ್ನ ನಾವು ಪಡೆದುಕೊಳ್ತೇವೆ ಅಂತ ಒಬ್ರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಅದು ಕೂಡ ಸಿದ್ದರಾಮಯ್ಯನ ಆಪ್ತರು. ಮತ್ತೊಂದು ಕಡೆ ಸಚಿವಾಂಶಗಳಿಂದ ಮಂತ್ರಿಗಿರಿಗೆ ಈಗ ಲಾಬಿಯನ್ನ ಹಾಡ್ತಾ ಇರೋದು. ಯಾರಿಗೆ ಮಿನಿಸ್ಟರ್ ಪಟ್ಟ ಸಿಗುತ್ತೆ, ಯಾರಿಗೆ ಕೋಕ್ ಆಗುತ್ತೆ, ಎಲ್ಲವೂ ಕೂಡ ಕಾದು ನೋಡಬೇಕಾಗತ್ತೆ. ಸದ್ಯ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ರು. ಅಲ್ಲಿ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆಯನ್ನ ಆಡಿ ಅಲ್ಲಿಂದ ಮತ್ತೆ ಈಗ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಬೆಂಗಳೂರಿನತ್ತ ಮುಖ ಮಾಡಿ ಬರ್ತಾ ಇದ್ದಾರೆ. ವರಿಷ್ಠರ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನತ್ತ ಮುಖ ಮಾಡಿರೋದು. ಆದರೆ ಈಗ ದೆಹಲಿಯಲ್ಲಿ ಏನು ನಡೀತಾ ಇದೆ ಅಂತಂದ್ರೆ ಸಿದ್ದರಾಮಯ್ಯನ ಆಪ್ತರು ದೆಹಲಿಯಲ್ಲಿ ಬೀಡು ಬಿಟ್ಟುಬಿಟ್ಟಿದ್ದಾರೆ. ಬಿಕಾಸ್ ಡಿಸಿಎಂ ಅನ್ನೋ ಒಂದು ಪಟ್ಟ, ಈ ಪಟ್ಟಕ್ಕಾಗಿ ಪ್ರಭಾವಿ ನಾಯಕರುಗಳಿಂದಲೇ ಒಂದಷ್ಟು ಕಸರತ್ತುಗಳು ನಡೀತಾ ಇದೆ. ಮತ್ತೊಂದು ಕಡೆ ಏನು ಸಚಿವಾಂಶಗಳಿದ್ದಾರೆ, ಆ ಸಚಿವಾಂಶಗಳಿಂದ ಮಂತ್ರಿಗಿರಿಗೆ ಈಗ ಅವರು ಕೂಡ ಒಂದು ರೀತಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಸದ್ಯ ಇದು ದೆಹಲಿಯಲ್ಲಿ ಈ ಒಂದು ಕಾಂಗ್ರೆಸ್ ಕ್ಯಾಬಿನೆಟ್ ಏನಿದೆ, ಈ ಕಾಂಗ್ರೆಸ್ ಕ್ಯಾಬಿನೆಟ್ನ ಸರ್ಕಸ್ಗೆ ಈಗ ಸಿಎಂ ಸಿದ್ದರಾಮಯ್ಯ ಆಪ್ತರು ಮತ್ತೆ ಸಚಿವಾಂಶಗಳ ಒಂದು ರೀತಿಯ ಒದ್ದಾಟ, ಮಂತ್ರಿಗಿರಿ ಪಟ್ಟವನ್ನು ಪಡೆದುಕೊಳ್ಳೋದಕ್ಕೆ. ಸದ್ಯ ವರಿಷ್ಠರನ್ನ ಭೇಟಿ ಮಾಡೋದಕ್ಕೂ ಕೂಡ ತುದಿಗಾಲಿನಲ್ಲಿ ಕಾಯ್ಕೊಂಡಿದ್ದಾರೆ. ಒಂದಷ್ಟು ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಡಿಸಿಎಂ ಪಟ್ಟವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ಈ ಒಂದು ಡಿಸಿಎಂ ಪಟ್ಟಕ್ಕಾಗಿ ಒಂದಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಏನು ಅಂದರೆ ರಾಜೀನಾಮೆ ಕೊಟ್ಟಾದ ನಂತರ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇದಾದ ನಂತರ ತಮ್ಮ ಇಚ್ಛೆಯಿಂದ ಕೊಟ್ಟಿರೋದು ಅಂತ ಹೇಳಿ ಅದನ್ನು ರಾಜೀನಾಮೆಯನ್ನು ಕೊಟ್ಟು ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರನ್ನು ಭೇಟಿಯಾಗಿ ವಾಪಸ್ ಬಂದ ಮೇಲೆ ಈಗ ಅಲ್ಲೇ ಬೀಡು ಬಿಟ್ಟಿರುವಂತಹ ಏನು ಸಿದ್ದರಾಮಯ್ಯನವ್ರ ಜೊತೆ ಹೋಗಿದ್ರು ಒಂದಷ್ಟು ಆಪ್ತರು, ಅವರು ಅಲ್ಲೇ ಬೀಡು ಬಿಟ್ಟಿದ್ದಾರೆ ದೆಹಲಿಯಲ್ಲಿ. ಇನ್ನೂ ಕೂಡ ಈಗ ಅಲ್ಲಿ ಹೈಕಮಾಂಡನ್ನು ಭೇಟಿ ಆಗೋದು ಜೊತೆಗೆ ಡಿಸಿಎಂ ಸ್ಥಾನದ ಬಗ್ಗೆ ಒಂದಷ್ಟು ತಂತ್ರವನ್ನು ರೂಪಿಸೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಸಚಿವಾಂಶಗಳ ಮಂತ್ರಿಗಿರಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರು ಕೂಡ ನಾವು ಮಂತ್ರಿಗಿರಿಯನ್ನು ಪಡ್ಕೊಳ್ಬೇಕು ಅಂತ ಅಷ್ಟೇ ಕಾತರದಿಂದ ಕೂಡ ಅವರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸದ್ಯ ಯಾವುದೇ ಒಂದು ಈ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ, ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಯಾಕಂದರೆ ಹೈಕಮಾಂಡ್ ಹೇಳುವಂತಹ ನಿರ್ಧಾರಕ್ಕೆ ಈಗ ಡಿಕೆಶಿ ಅವರು ಕೂಡ ಅದನ್ನು ದೂರ ತಳ್ಳಿ ಹಾಕಿಬಿಟ್ಟಿದ್ದಾರೆ. ಅಂದರೆ ಡಿಸಿಎಂ ಸ್ಥಾನಕ್ಕೆ 4 ಜನನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋ ಸಂಬಂಧಪಟ್ಟಂತೆ ಇಬ್ಬರೇ ಸಾಕು ಅಂತ ಹೇಳಿದ್ದಾರೆ ಡಿಕೆಶಿ.